ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಒಂದು ದಿಢೀರಾಗಿ ಮಾಡುವಂಥ ಒಂದು ಕಬಾಬ್ ಮಾಡುವಂತಿದ್ದೇನೆ. ತುಂಬ ಟೇಸ್ಟಾಗಿರ್ತದೆ, ತುಂಬ ಸಿಂಪಲಾಗಿ ಮಾಡಿಕೊಳ್ಳಬಹುದು, ಬ್ಯಾಚುಲರ್ಗೂ ಮಾಡಬಹುದು. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಅರ್ಧ kg ಚಿಕನ್ ತಗೊಂಡಿದ್ದೇನೆ, ಬೋನ್ಲೆಸ್. ಇದು ಸಿಂಪಲಾಗಿ ದಿಢೀರಾಗುವಂಥ ಒಂದು ಕಬಾಬ್ ಮಾಡ್ತಿದ್ದೇನೆ. ಅದಕ್ಕೆ ಒಂದು ಸ್ಪೂನು, ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ಸಣ್ಣಗೆ ಕಟ್ಟು ಮಾಡಿಟ್ಟ ಕರಿಬೇವು, ಸಣ್ಣಗೆ ಕಟ್ಟು ಮಾಡಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಅರಸಿನ ಹುಡಿ, ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಹುಡಿ. ಈ ಕಬಾಬಿಗೆ ನೀವು ಅಂಗಡಿಯಿಂದ ಮಸಾಲೆ ಹುಡಿಯನ್ನು ಬೇಕಂತೇನಿಲ್ಲ, ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ಬೇಗನೆ ಮಾಡಿಕೊಳ್ಳಬಹುದು, ದಿಢೀರಾಗಿ ಮಾಡಿಕೊಳ್ಳಬಹುದು, ತುಂಬ ಟೇಸ್ಟಿಯಾಗಿರ್ತದೆ. ಮೆಣಸಿನ ಹುಡಿ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಬೇಕು. ನಾನು ಒಂದು 2.5 ಸ್ಪೂನ್ ಹಾಕಿದ್ದೇನೆ. ನೀವು ಖಾರಕ್ಕೆ ತಕ್ಕ ತಕ್ಕೊಳ್ಳಿ. ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಮೆಣಸಿನ ಹುಡಿ ಹಾಕಿಕೊಳ್ಳಬಹುದು, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿಕೊಳ್ಳಬಹುದು, ನಿಮಗೆ ತಕ್ಕ. ಹೀಗೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ. ರುಚಿಗೆ ತಕ್ಕ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಳ್ಳಿ. ಒಳ್ಳೆ ಮಸಾಲೆ ಎಲ್ಲ ಒಳಗೆ ಹೋಗುವಾಗೆ ಒಳ್ಳೆ ಮಿಕ್ಸ್ ಮಾಡಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಿಮಗೆ ಗರಂ ಮಸಾಲೆ ಹುಡಿ ಹಾಕ್ಬೋದು, ನಾನು ಹಾಕೋದಿಲ್ಲ, ನೀವು ಬೇಕಾದರೆ ಹಾಕಿಕೊಳ್ಳಿ. ಎಲ್ಲ ಒಳಗೆ ಹೋಗುವಾಗೆ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ. ಈಗ ಕಾರ್ನ್ಫ್ಲವರ್ ಹಾಕಿಕೊಳ್ಳಿ, ಜೋಳದ ಹಿಟ್ಟು ಕಾರ್ನ್ಫ್ಲವರ್. ಸಣ್ಣ ಸ್ಪೂನಲ್ಲಿ ಒಂದು 2.5 ಸ್ಪೂನ್ ಹಾಕಿದ್ದೇನೆ ಕಾರ್ನ್ಫ್ಲವರ್. ಮತ್ತು ಈಗ ಇದು ಮೈದಾ ಹಿಟ್ಟು ಹಾಕಿಕೊಳ್ಬೇಕು. ನಿಮಗೆ ಕೋಟಿಂಗ್ ಜಾಸ್ತಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಹಾಕಿಕೊಳ್ಬಹುದು, ನಿಮಗೆ ತಕ್ಕ. ಈಗ ನಾನು ಮೈದಾ ಹಿಟ್ಟು ಒಂದು 2 ಸ್ಪೂನ್ ಹಾಕ್ತೇನೆ. ನಿಮಗೆ ಕೋಟಿಂಗ್ ಜಾಸ್ತಿ ಬೇಕು ಅಂತ ಹೇಳಿದರೆ ಒಂದು ಅರ್ಧ ಸ್ಪೂನು ಇಲ್ಲಾಂದರೆ 1 ಸ್ಪೂನ್ ಜಾಸ್ತಿ ಹಾಕಿಕೊಳ್ಬೋದು ಮೈದಾ ಹಿಟ್ಟು. ಈಗ ಒಂದು ನಾನು ಸೀಕ್ರೆಟ್ ಟಿಪ್ಸ್ ಹಾಕಿಕೊಳ್ತೇನೆ. ಇದು ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ. ಇದು ಒಂದು ಬಾಂಬೆ ಸಜ್ಜಿಗೆ ರವೆ, ಸಣ್ಣ ರವೆ, ಆದಷ್ಟು ಸಣ್ಣ ರವೆ ಒಂದು ಸಣ್ಣ ಸ್ಪೂನಲ್ಲಿ ಹಾಕಿಕೊಳ್ತೇನೆ. ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ. ಇದು ಸೀಕ್ರೆಟ್ ಟಿಪ್ಸ್, ಹಾಕಿಕೊಳ್ಳಿ. ಹಾಕಿದ ಮೇಲೆ ಒಂದು 1/4 ಕಪ್ ಆಗುವಷ್ಟು ನಾನು ಗಟ್ಟಿ ಮೊಸರು, ತುಂಬ ಹುಳಿ ಇರಬಾರ್ದು. ಮತ್ತು ಮೊಸರು ಹಾಕಿದ ಮೇಲೆ ನಿಮಗೆ ಹುಳಿ ಬೇಕು ಅಂತ ಹೇಳಿದರೆ ಮಾತ್ರ ಹಾಕಿಕೊಳ್ಬೇಕು. ಮೊಸರಲ್ಲಿ ಹುಳಿ ಉಂಟು ಅಂತ ಹೇಳಿದರೆ ಲಿಂಬೆ ರಸ ಹಾಕೋದು ಬೇಡ. ಮತ್ತು ಇದಕ್ಕೆ ನಾನು ಸ್ವಲ್ಪ ಹಾಕಿಕೊಳ್ತೇನೆ, ಜಾಸ್ತಿ ಹಾಕೋದಿಲ್ಲ. ಇದು ಮೊಸರು ಹಾಕಿದ ಕಾರಣ ನಾನು ಒಂದು ಸ್ವಲ್ಪ ಹಾಕಿಕೊಳ್ತಿದ್ದೇನೆ. ಮೊಸರು ಹಾಕುವ ಕಾರಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಸ್ವಲ್ಪ ಹಾಕಿಕೊಂಡಿದ್ದೇನೆ. ನಿಮಗೆ ಬೇಡ ಅಂತ ಹೇಳಿದರೆ ಮೊಸರು ಮಾತ್ರ ಹಾಕಿದರೆ ಸಾಕು. ಈಗ ಒಳ್ಳೆ ಮಿಕ್ಸ್ ಮಾಡಿ. ಈ ಕಬಾಬಿಗೆ ನಿಮ್ಮ ಮೊಟ್ಟೆ ಹಾಕೋದಿಲ್ಲ, ಮತ್ತು ಇದು ಕಬಾಬ್ ಮಸಾಲೆ ಹೊಡಿಬೇಕು ಅಂತಿಲ್ಲ, ಏನು ಬೇಕು ಅಂತಿಲ್ಲ, ತುಂಬ ಟೇಸ್ಟಾಗಿರ್ತದೆ. ಈಗ ಒಳ್ಳೆ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಒಳಗೆ ಹೋಗುವಾಗೆ ಒಳ್ಳೆ ಮಿಕ್ಸ್ ಮಾಡಬೇಕು. ಮತ್ತು ಇದು ರುಚಿ ನೋಡಿಕೊಳ್ಳಿ. ಈಗಲೇ ಉಪ್ಪು ಖಾರ ಎಲ್ಲ ನೋಡಿಕೊಳ್ಳಿ, ಹುಳಿ ಎಲ್ಲ ನೋಡಿ, ರುಚಿ ನೋಡಿ. ಸ್ವಲ್ಪ ನಾನು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ. ನೀವು ರುಚಿ ನೋಡಿ ಉಪ್ಪು ಇದ್ದರೆ ಹಾಕೋದು ಬೇಡ, ಉಪ್ಪಿಲ್ಲ ಅಂತ ಹೇಳಿದರೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕ ರುಚಿ ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ಒಂದು ಅರ್ಧ ಗಂಟೆವರೆಗೆ ಮುಚ್ಚಿಡ್ತಿದ್ದೇನೆ, ಮಸಾಲೆ ಎಲ್ಲ ಒಳ್ಳೆ ಹಿಡಿಯಲ್ಲಿ. ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಒಮ್ಮೆ ಕಬಾಬ್ ಮಾಡಿದ ಎಣ್ಣೆ ಅದು, ಅದರಲ್ಲೇ ನಾನು ಮಾಡ್ತಿದ್ದೇನೆ. ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಒಳ್ಳೆ ಬಿಸಿ ಆದ ಮೇಲೆ ಚಿಕನ್ ಹಾಕಬೇಕು. ಒಂದೊಂದೇ ಹಾಕಿಕೊಳ್ಳಿ. ಚಿಕನ್ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ, ಮೀಡಿಯಂ ಉರಿಯಲ್ಲಿ ಇಟ್ಟುಕೊಳ್ಳಿ, ಒಳಗೆಲ್ಲ ಬೇಯಲಿ. ಈಗ ಸಣ್ಣ ಉರಿಯಲ್ಲೇ ಬೆಂದಿದೆ. ಈಗ ಇದನ್ನು ತಿರುಗಿಸಿ ಹಾಕಬೇಕು. ಒಮ್ಮೆಲೆ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಹೊತ್ತು ಬೆಂದ ಮೇಲೆ ತಿರುಗಿಸಿ ಹಾಕಬೇಕು. ಸ್ವಲ್ಪ ಬೆಂದಿದೆ, ಒಂದು ಸೈಡ್ ಬೆಂದಿದೆ, ಈಗ ತಿರುಗಿಸಿ ಹಾಕಿದ್ದೇನೆ. ತಿರುಗಿಸಿ ಹಾಕಿದ ಮೇಲೆಯೂ ಮೀಡಿಯಂ ಉರಿಯಲ್ಲೇ ಬೇಯಲಿ, ಒಳಗೆಲ್ಲ ಬೇಯಬೇಕು. ಮತ್ತು ಇದಕ್ಕೆ ಬೇಯುವಾಗಲೇ ನಾನು ಇದಕ್ಕೆ ಸ್ವಲ್ಪ ಹೀಗೆ ಕರಿಬೇವನ್ನು ಸ್ವಲ್ಪ ಹೀಗೆ ಹಾಕಿಕೊಳ್ತಿದ್ದೇನೆ. ಹಾಕಿದರೆ ಒಳ್ಳೆಯದು ಆಗ್ತದೆ, ಪರಿಮಳ ಒಳ್ಳೆಯದು ಆಗ್ತದೆ ಅಂತೇಳಿ. ಈಗನೇ ಮೀಡಿಯಂ ಉರಿಯಲ್ಲೇ ಬೇಯಲಿ. ನೋಡಿ, ಮೀಡಿಯಂ ಉರಿಯಲ್ಲಿ ಬೆಂದಿದೆ, 2 ಸೈಡ್ ಒಳ್ಳೆ ಬೆಂದಿದೆ. ಒಂದು 5 ನಿಮಿಷವರೆಗೆ ಒಳ್ಳೆ ಬೆಂದಿದೆ, ಸಣ್ಣ ಮೀಡಿಯಂ ಉರಿಯಲ್ಲಿ. ಈಗ ಇದನ್ನು ತೆಗೆಯಿರಿ.
ಇದು ತೆಗೀರಿ, ಇದು ರೆಡಿಯಾಗಿದೆ. ಇನ್ನು ಉಳಿದುದನ್ನು ಇದೇ ರೀತಿ ಫ್ರೈ ಮಾಡಿಕೊಳ್ಳಿ. ಈಗ ಉಳಿದ ಕಬಾಬನ್ನು ಹಾಕಿದ್ದೇನೆ. ಈಗ ಮೀಡಿಯಂ ಉರಿಯಲ್ಲಿ ಬೆಂದಿದೆ. ಈಗ ಇದನ್ನು ಮೆಲ್ಲ ತಿರುಗಿಸಿ ಹಾಕಿಕೊಳ್ಳಿ. ತಿರುಗಿಸಿ ಹಾಕಿದ ಮೇಲೆ ಮೀಡಿಯಂ ಉರಿಯಲ್ಲಿ ಬೇಯ್ತಾ ಉಂಟು. ಆಗಲೂ ನಾನು ಕರಿಬೇವು ಹಾಕಿದ್ದೇನೆ. ಹಾಕಿದರೆ ಒಳ್ಳೆಯದಾಗ್ತದೆ, ಪರಿಮಳ ಆಗ್ತದೆ. ಮತ್ತು ಅದೇ ರೀತಿ ಒಂದು ಕಾಯಿ ಮೆಣಸನ್ನು ಉದ್ದಕ್ಕೆ ಸೀಳಿ ಇದರೊಟ್ಟಿಗೆ ಹಾಕಿಕೊಳ್ತಿದ್ದೇನೆ, ಒಳ್ಳೆ ಪರಿಮಳ ಇರಲಿ ಮತ್ತು ಒಳ್ಳೆಯದಾಗ್ತದೆ ಅಂತೇಳಿ. ಈಗ ಮೀಡಿಯಂ ಉರಿಯಲ್ಲಿ ಬೆಂದಿದೆ, ಎರಡು ಸೈಡ್ ಒಳ್ಳೆ ತಿರುಗಿಸಿ ಹಾಕೆಲ್ಲ ಬೆಂದಿದೆ. ಮತ್ತು ಕಾಯಿ ಮೆಣಸು ಬೇಕಾದರೆ ಹಾಕಿಕೊಳ್ಳಿ, ಹಾಕಿದರೆ ಒಳ್ಳೆಯದಾಗ್ತದೆ. ಹಾಗೆ ನಾನು ಹಾಕಿದ್ದು ಪರಿಮಳವು ಒಳ್ಳೆಯದಾಗ್ತದೆ. ಈಗ ಇದನ್ನು ತೆಗೀರಿ. ಈಗ ಇದು ಕಬಾಬ್ ರೆಡಿಯಾಗಿದೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಳ್ಬೋದು ಅಂತ. ನ್ಯಾಚುರಲ್ ಆಗಿ, ಯಾವುದು ಫುಡ್ ಕಲರ್ ಇಲ್ಲ, ಮಸಾಲೆ ಹುಡಿ ಇಲ್ಲ, ಮೊಟ್ಟೆ ಬೇಕು ಅಂತಿಲ್ಲ. ತುಂಬ ಟೇಸ್ಟಾಗಿರ್ತದೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಆಗಿದೆ ಚಿಕನ್ ಕಬಾಬು. ತುಂಬ ಟೇಸ್ಟಾಗಿರ್ತದೆ, ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಗೂ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.